ಜೀವನವಿದ್ದಂತೆ ಬಣ್ಣ ಬಳೆದುಕೊಂಡು ನಾಟಕವಾಡುವ ಹೆಣ್ಣು ಮಕ್ಕಳನ್ನು ಈ ಸಮಾಜದ ದೃಷ್ಟಿಯಲ್ಲಿ ಕೀಳರಿಮೆಯಿಂದ ನೋಡುವುದು ಸಹಜವಾದ ಪ್ರವೃತ್ತಿ. ಇರ್ಲಿ, ಈ ದಿನ ಪ್ರೋಗ್ರಾಮ್ ಲಿಸ್ಟ್ ನೋಡೋಣ. ಹಲೋ ಸರ್, ನನ್ನ ಹೆಸರು ಸಾಮ್ರಾಟ್ ಎಂದು. ಸರ್, ನನ್ನ ಹೆಸರು ಪ್ರೇಮ ಅಂತ. ನೀವು ನಾಟಕ ಕಂಪನಿಯವರು ತಾನೆ ಪ್ರೇಮ? ಸರ್, ನಮ್ಮ ವೃತ್ತಿಯೇ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸೋದು. ಈ ವೃತ್ತಿ ಬಿಟ್ರೆ ನಮಗೆ ಬೇರೆ ದಾರಿನೇ ಇಲ್ಲ. ಹೌದು ಪ್ರೇಮ, ಕಲೆ ನಾಟಕವೆಂಬುದು ಪುರಾತನ ಕಾಲದಿಂದ ಬಂದಿತ್ತು. ಕೆಲವರು ಓದಿ ಡಾಕ್ಟರ್ ಆಗಬೇಕು, ಇನ್ನು ಕೆಲವರು ಓದಿ ಇಂಜಿನಿಯರ್ ಆಗಬೇಕು ಎನ್ನುವ ಅಭಿಲಾಷ. ಹಾಗೆ ನಿಮಗೆ ನಾಟಕ ರಂಗಭೂಮಿಯಲ್ಲಿ ಅಭಿನಯಿಸುವುದು ನಿಮ್ಮ ಅಭಿಲಾಷೆ ಆಗಿರುತ್ತದೆ. ನಿಮ್ಮ ಮಾತು ಖಂಡಿತವಾಗಿಯೂ ಸತ್ಯ. ಕಲೆ ಎಂಬುದು ಸಾಗರಕ್ಕಿಂತಲೂ ದೊಡ್ಡದು. ಕಲೆಗೆ ಕೊಲೆ ಎಂಬುದೇ ಸಹ. ಆ ಏಕಲವ್ಯ ಗುರುವಿಲ್ಲದೆ ವಿದ್ಯೆ ಕಲಿತಿದ್ದು ಸಹ ಒಂದು ರೀತಿ ಕಲೆಯಿಂದಲೇ. ಅಂದ ಹಾಗೆ ನೀವು ಬಂದ ಉದ್ದೇಶ? ಪ್ರೇಮ, ನೀವು ನಮ್ಮ ಊರಿಗೆ ಬರಬೇಕು. ನಿಮ್ಮ ಊರಿನಲ್ಲಿ ಏನಾದ್ರೂ ನಾಟಕವಿದೆಯಾ? ನಾಟಕವೇನಲ್ಲ ಪ್ರೇಮ, ಆದರೆ ನಾವು ಆಡೋದು ಒಂದು ರೀತಿಯ ನಾಟಕವೇ. ನಮ್ಮ ಊರಿನಲ್ಲಿ ಶಂಕರಪ್ಪ ಎಂಬುವರಿದ್ದಾರೆ. ಅವರಿಗೆ 3 ಜನ ಗಂಡು ಮಕ್ಕಳು. ಅವರ 3 ಜನ ಮಕ್ಕಳ ಮಧ್ಯೆ ಪ್ರೀತಿ ಎಂಬ ನಾಟಕವಾಡಿ ಅವರ ಕೈಗೆ ಮಚ್ಚು ಕೊಡಬೇಕು. ಪರವಾಗಿಲ್ಲ ಸರ್, ನಿಮ್ಮನ್ನು ಕೂಡ ಒಂದು ರೀತಿ ಕ್ರಿಮಿನಲ್ ಮ್ಯಾನ್. ನಾನು ಮಾಡುವ ಈ ಕೆಲಸದಿಂದ ನಿಮಗೆ ಏನಾದ್ರೂ ಲಾಭವಿದೆಯಾ ಸರ್? ಹೌದು ಪ್ರೇಮ, ಅವರ ತಂದೆಯಿಂದ ನಮ್ಮ ತಂದೆ ಕೊರಗಿ ಜೈಲು ವಾಸವನ್ನು ಅನುಭವಿಸಿದರು. ಅದೇ ಕೊರಳಿಂದ ನನ್ನ ತಂದೆ ವಿಧಿಯಾಶ ಬಾಗಿಲನ್ನು ತಟ್ಟಿದರು. ಹಾಗೆ ಒಂದು ಹೆಣ್ಣಿನಿಂದ ಅವರ ವಂಶವನ್ನೇ ನಿರ್ವಂಶ ಮಾಡಬೇಕು. ಖಂಡಿತವಾಗಿಯೂ ಮಾಡ್ತೀನಿ ಸರ್, ಆದ್ರೆ ಈ ಕೆಲಸಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಆಗುತ್ತೆ. ಮೇಡಮ್, ನೀವೆಷ್ಟು ಬೇಕಾದರೂ ಕೇಳು. ನೋಡಿ ಸರ್, ಈ ನಿಮ್ಮ ಕೆಲಸಕ್ಕೆ ಕನಿಷ್ಠವೆಂದ್ರೂ ಕೂಡ 2 ಲಕ್ಷ ಹಣ ಬೇಕಾಗುತ್ತೆ. ಅಷ್ಟೇ ತಾನೇ ಪ್ರೇಮ? ಇದು 1 ಲಕ್ಷ ಅಡ್ವಾನ್ಸ್. ಉಳಿದ ಹಣವನ್ನು ಎಲ್ಲ ಕೆಲಸ ಮುಗಿದ ಮೇಲೆ ಕೊಡುತ್ತೆ. ನೀವು ಹೇಳಿರುವ ಈ ಕೆಲಸಕ್ಕೆ ಕಳಂಕ ಬರದೆ ಹಾಗೆ ನಾನು ನಟಿಸ್ತೇನೆ. ಆಯ್ತು ಪ್ರೇಮ, ಇದರಲ್ಲಿ ಸಂತೋಷ್ ಮತ್ತು ಸಾಗರ್ ಫೋಟೋ ಇದೆ. ಪ್ರೇಮ, ಹೇಳಿ ಸರ್, ಇಷ್ಟೆಲ್ಲ ಹೇಳಿದವರು ನಿಮ್ಮ ಊರಿನ ಹೆಸರು ಹೇಳಿಲ್ವಲ್ಲ? ನಮ್ಮ ಊರು ಕಲೆ ಮೆರೆದ ಹಳ್ಳಿ ಪ್ರೇಮ. ಹೌದಾ? ಹಾಗಾದ್ರೆ ಕವಿಗಳ ತವರೂರದು ಚಳ್ಳಕೆರೆ ತಾಲೂಕು ತಾನೆ? ಹೌದು ಪ್ರೇಮ. ಪ್ರೇಮ, ಇನ್ನು ಮಾತುಕತೆ ಮುಗಿದ್ದಾಯ್ತು. ನಿನ್ನ ನಟನೆಯ ಬಗ್ಗೆ ಪ್ರಾಕ್ಟೀಸ್ ನೋಡಬಹುದು.